ಈ ಕತೆ ಕೇಳಿದ್ರೆ ನಿಮ್ಗೂ ತುಂಬಾ ಖುಷಿ ಆಗೇ ಆಗತ್ತೆ. ಐ ಪ್ರಾಮಿಸ್ ನೀವು ಎಲ್ಲರಿಗೂ ಶೇರ್ ಮಾಡೇ ಮಾಡ್ತೀರಾ. ಈ ವ್ಯಕ್ತಿ ಹರಿದು ಹೋಗಿರೋ ಬಟ್ಟೆಲಿ ತನ್ನ 16 ವರ್ಷದ ಮಗಳಿನ ಜೊತೆ ಆ ಸಿಟಿಯ ತುಂಬಾ ದೊಡ್ಡ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ವೇಟರ್ ಬಂದು ಮಿಂಚ್ತಾ ಇರೋ 2 ಗ್ಲಾಸ್ ನ ಟೇಬಲ್ ಮೇಲಿಟ್ಟು ಅದ್ರ ಒಳಗೆ ನೀರ್ ಹಾಕ್ತಾ ಕೇಳ್ತಾನೆ, ನಿಮ್ಗೆ ಅಂತರ್ನ? ಆ ವ್ಯಕ್ತಿ ಹೇಳ್ತಾ, ನನ್ನ ಮಗಳಿಗೆ ಪ್ರಾಮಿಸ್ ಮಾಡಿದ್ದೆ, ನೀನು ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಬಂದ್ರೆ ನಿನ್ನ ಸಿಟಿಯ ತುಂಬಾ ದೊಡ್ಡ ಹೋಟೆಲ್ ಅಲ್ಲಿ ಊಟ ಮಾಡಿಸ್ತೀನಿ ಅಂತ. ಆದ್ರೆ ಈಗ ನನ್ನ ಹತ್ರ ಕೇವಲ ಒಂದು ದೋಸೆಗೆ ಆಗೋಷ್ಟು ಮಾತ್ರ ದುಡ್ಡಿದೆ, ಅದಕ್ಕೆ ಒಂದು ದೋಸೆ ತಗೊಂಡ್ ಬನ್ನಿ. ಅದನ್ನ ಕೇಳಿದ ತಕ್ಷಣ ವೇಟರ್ ನಗ್ತಾಲಿಂದ ಹೋಗಿ ತನ್ನ ಬಾಸ್ಗೆ ಹೇಳ್ದ, ಸರಳಿ ಕೂತಿದಾರಲ್ಲ ತಂದೆ ಮಗಳು, ಅವ್ರಿಗೆ ಇವತ್ತು ಇಷ್ಟ ಬಂದಿದ್ದನ್ನ ನನ್ನ ಕಡೆಯಿಂದ ತಿನ್ಸಿ. ಅವ್ರ ಮಗಳು ಫಸ್ಟ್ ಬಂದಿದ್ದಾಳೆ, ಇದರ ಪೇಮೆಂಟ್ ಏನಾಗುತ್ತೋ ನನ್ನ ಸ್ಯಾಲರಿಯಿಂದ ಕಟ್ ಮಾಡ್ಕೊಳ್ಳಿ. ಅದನ್ನ ಕೇಳಿದ ಓನರ್ ತುಂಬಾ ಭಾವುಕನಾದ ತನ್ನ ಇಡೀ ಹೋಟೆಲ್ ನ ಮೆನ್ಸಿ ಟೇಬಲ್ ನ ಡೆಕೋರೇಟ್ ಮಾಡಿ ಅನೌನ್ಸ್ ಮಾಡ್ತಾ ಹೇಳ್ತಾ, ಇವತ್ತು ನಮ್ ಕಡೆಯಿಂದ ನೀವು ಏನ್ ತಿಂದ್ರು ಫ್ರೀ, ಮತ್ತೆ ಅದಾದ್ಮೇಲೆ ಮನೆಗೆ ಸ್ವೀಟ್ಸ್ ಗಿಫ್ಟ್ ಆಗಿ ಕೊಟ್ರು. ಆ ದಿನ ತಂದೆ ಮಗಳ ಕಣ್ಣಲ್ಲಿ ನೀರಿತ್ತು. ಕೆಲವು ವರ್ಷಗಳ ನಂತರ ಆ ಹುಡುಗಿ IAS ಕ್ರ್ಯಾಕ್ ಮಾಡಿದ್ಲು, ಮತ್ತೆ ಕಲೆಕ್ಟರ್ ಆದ್ಮೇಲೆ ಮೊದಲು ಆ ಸಿಟಿಗೆ ಹೋದ್ಲು. ಸಿಟಿಲಿ ಎಲ್ಲಾ ಕಡೆ ಗೊತ್ತಾಯ್ತು ಕಲೆಕ್ಟರ್ ಬರ್ತಿರೋದು, ಮತ್ತೆ ಅವರು ಬಂದಿದ್ದು ಎಲ್ಲಿಗೆ? ಅದೇ ಸೇಮ್ ಹೋಟೆಲ್ಗೆ. ಮತ್ತೆ ಅವರು ಹೋಟೆಲ್ ಹೊಳಗೋದ ತಕ್ಷಣ ಆ ಹೋಟೆಲ್ ಅದೇ ರೀತಿ ಡೆಕೋರೇಟ್ ಆಗಿತ್ತು, ಯಾವ ರೀತಿ ಆ ದಿನ ಡೆಕೋರೇಟ್ ಆಗಿತ್ತು. ಆ ಹೋಟೆಲ್ ನ ಓನರ್ ಅವರಿಗೆ ವೆಲ್ಕಮ್ ಮಾಡ್ತಾರೆ, ಅದಕ್ಕೆ ಅವರು ನಮಸ್ತೆ ಮಾಡ್ತಾ ಹೇಳ್ತಾರೆ, ಆ ದಿನ ನಮ್ಮ ತಂದೆಯ ಬಟ್ಟೆ ಹರಿದಿತ್ತು, ಜೇಬಲ್ಲಿ ಹಣ ಇರಲಿಲ್ಲ, ಆಗಲೂ ನೀವು ಹ್ಯುಮ್ಯಾನಿಟಿಯ ಒಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸಿದ್ರಿ. ಇವತ್ತು ನಾನು ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಾ ಎಲ್ಲಾ ಕಸ್ಟಮರ್ ನ ಬಿಲ್ ಪೇ ಮಾಡ್ತೀನಿ. ಮತ್ತೆ ಆ ವೇಟರ್ ಗೆ ಕಲೆಕ್ಟರ್ ಬೆಸ್ಟ್ ಸಿಟಿಸನ್ ಅವಾರ್ಡ್ ಕೊಡ್ಸಿದ್ರು. ಒಬ್ಬರ ಪರಿಸ್ಥಿತಿಯನ್ನು ನೋಡಿ ಆಡ್ಕೊಳ್ಳೋದು ತುಂಬಾ ಸುಲಭ ಇರುತ್ತೆ, ಈ ರೀತಿ ಎಕ್ಸಾಂಪಲ್ ಸೆಟ್ ಮಾಡ್ಬೇಕು. ಯಾವ ರೀತಿ ಆ ವೇಟರ್ ಓನರ್ ಮಾಡಿದ್ರು, ಎಲ್ಲ ಇದ್ದವರಿಗೆ ಮಾಡೋದಲ್ಲ, ಏನು ಇಲ್ದೇ ಇರೋರಿಗೆ ಸ್ವಲ್ಪ ಸಹಾಯ ಆಗ್ಲಿ, ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ ಮಾಡಿ, ಅದನ್ನ ಅವರು ಯಾವತ್ತೂ ಮರೆಯಲ್ಲ. ಈ ಸ್ಟೋರಿ ಕೇಳಿದ ಮೇಲೆ ನಿಮ್ಗೂ ಸ್ವಲ್ಪ ಹ್ಯುಮ್ಯಾನಿಟಿ ಹೆಚ್ಚಾಗಿದ್ರೆ ಇದನ್ನ ನಿಮ್ಮ ಸ್ಟೋರಿಗೆ ಹಾಕಿ, ಇದನ್ನ ಕೇಳಾದ್ರೂ ಸ್ವಲ್ಪ ಜನಕ್ಕೆ ಹ್ಯುಮ್ಯಾನಿಟಿ ಬರ್ಲಿ.